ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆದ ದಿವಸದಿಂದ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಫಸ್ಟ್ ಫೇಸ್ ಇಲೆಕ್ಷನ್ಗೆ ಹೋಗುವಂಥ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ನಾವೊಂದು ಥರ ವಿಶ್ಲೇಷಣೆ ಮಾಡಿ ಅದರ ಪ್ರಾಸ್ಪೆಕ್ಟಿವ್ ಅಂದರೆ ಆದಂತಹ ರಿಸಲ್ಟ್ಸ್ಗಳನ್ನು ನಮ್ಮ ಚಾನಲ್ನವರೇ ಕಲೆಕ್ಟ್ ಮಾಡಿ ಕೊಲೇಟ್ ಮಾಡಿ ಅರೈವ್ ಆದಂಥ ಪ್ರಾಬೆಬಲ್ ರಿಸಲ್ಟ್ಸ್ಗಳನ್ನು ನಾವು ತಮ್ಮ ಮುಂದೆ ಇಟ್ಟಿದ್ದೇವೆ. ನಾವು ಇವಾಗ ಅಂದರೆ ಈ ಸಂಚಿಕೆಯಿಂದ ನಾವು ಕರ್ನಾಟಕದ ಸೆಕೆಂಡ್ ಫೇಸ್, ಕರ್ನಾಟಕದ ಎರಡನೇ ಫೇಸ್ನಲ್ಲಿ ಇಲೆಕ್ಷನ್ಗೆ ಹೋಗುವಂಥ ಬಾಕಿ 14 ಕ್ಷೇತ್ರಗಳ ಒಂದು ವಿಶ್ಲೇಷಣೆ ತಗೊಳ್ಳೋಣ. ಹಾಗೂ ಆ ಕ್ಷೇತ್ರಗಳಲ್ಲಿ ನಮ್ಮ ಚಾನಲ್ನವರು ಕಲೆಕ್ಟ್ ಮಾಡಿದ ಇನ್ಫಾರ್ಮೇಷನ್ ಪ್ರಕಾರ ಪ್ರಾಬೆಬಲ್ ವಿನ್ನಿಂಗ್ ಪಾರ್ಟಿ ಅಥವಾ ಕ್ಯಾಂಡಿಡೇಟ್ಸನ್ನು ಐಡೆಂಟಿಫೈ ಮಾಡಿ ತಮ್ಮ ಮುಂದಿಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ನಾವು ಈ ಸಂಚಿಕೆಯಲ್ಲಿ ಉತ್ತರ ಕನ್ನಡ ಅಂದರೆ ನಾರ್ತ್ ಕೆನರಾ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ನಾವು ಒಂದಿಷ್ಟು ಡೀಟೇಲ್ಸ್ಗಳನ್ನು ತಗೊಳ್ಳೋಣ. ಉತ್ತರ ಕನ್ನಡ ಕ್ಷೇತ್ರ ಅಂದರೆ ನಾರ್ತ್ ಕೆನರಾ ಕ್ಷೇತ್ರ, ಇವಾಗ ನಾರ್ತ್ ಕೆನರಾ ಅಂತ ಹೇಳ್ತೇವೆ, ಮೊದಲು ಇದಕ್ಕೆ ಕೆನರಾ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಈ ಸಲ ಕಂಟೆಸ್ಟ್ ಮಾಡೋ ಕ್ಯಾಂಡಿಡೇಟ್ಸು NDA ಅಥವಾ BJPಯಿಂದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಹಾಗೂ ಕಾಂಗ್ರೆಸ್ನಿಂದ ಅಂದರೆ ಇಂಡಿ ಅಲಯನ್ಸ್ನಿಂದ ಅಂಜಲಿ ನಿಂಬಾಳ್ಕರ್. ಈ ಕ್ಷೇತ್ರದಲ್ಲಿ ಇದಕ್ಕಿಂತ ಮುಂಚೆ ಅಂದರೆ 2019ನಲ್ಲಿ ಇಲೆಕ್ಟ್ ಆದವರು BJPಯ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೆಸರುವಾಸಿಯಾಗಿದ್ದ ಅನಂತಕುಮಾರ್ ಹೆಗಡೆ ಎದುರು 2019ನಲ್ಲಿ ಕಂಟೆಸ್ಟ್ ಮಾಡಿದವರು ಆನಂದ್ ಅಸ್ನೋಟಿಕರ್. ಈ 2019ರಲ್ಲಿ ಅನಂತಕುಮಾರ್ ಹೆಗಡೆ ಅವರು ಆಲ್ಮೋಸ್ಟ್ 4,80,000 ವೋಟಿಂದ ಆನಂದ್ ಅಸ್ನೋಟಿಕರ್ ವಿರುದ್ಧ ಜಯ ಸಾಧಿಸಿದರು. ಅಂದರೆ ಅನಂತಕುಮಾರ್ ಹೆಗಡೆ ಅವರು 7,86,000 ವೋಟ್ ತಗೊಂಡಿದ್ರು. ಆನಂದ್ ಅಸ್ನೋಟಿಕರು 3,07,000 ವೋಟ್ ತಗೊಂಡು ಅನಂತಕುಮಾರ್ ಹೆಗಡೆ ಅವರು ವಿನ್ ಆಗಿದ್ರು. ಅದಕ್ಕಿಂತ ಮುಂಚೆ ಹೋಗೋದಾದರೆ ಕೂಡ ಇಲ್ಲಿ 2014 ಎಲೆಕ್ಷನಲ್ಲಿ ಅನಂತಕುಮಾರ್ ಹೆಗಡೆಯವರು ಪ್ರಶಾಂತ್ ಆರ್ ದೇಶಪಾಂಡೆ ಅವರು ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದರು. ಆವಾಗ ಅನಂತಕುಮಾರ್ ಹೆಗಡೆಯವರು 54.5% ವೋಟ್ ತಗೊಂಡು ವಿನ್ ಆಗಿದ್ದರು. ಪ್ರಶಾಂತ್ ದೇಶಪಾಂಡೆ ಅವರು 40% ವೋಟ್ ತಗೊಂಡಿದ್ರು, ಸೋತಿದ್ರು. ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದರೆ ಈ ಕಾನ್ಸ್ಟಿಟ್ಯೂಯೆನ್ಸಿ 1996ಇಂದ ಕಂಟಿನ್ಯೂಸ್ ಆಗಿ ಎಕ್ಸೆಪ್ಟ್ ಒನ್ ಟರ್ಮ್ 96ಇಂದ ಕಂಟಿನ್ಯೂಸ್ ಆಗಿ ಈ ಕ್ಷೇತ್ರ 6 ಸಲ ಅನಂತಕುಮಾರ್ ಹೆಗಡೆ ಅವರು ವಿನ್ ಆಗಿದ್ದರು. ಅದರ ಮಧ್ಯೆ ಒಂದು ಸಲ ಐ ಥಿಂಕ್ ಮಾರ್ಗರೆಟ್ ಆಳ್ವಾ ಅವರು ಒಂದು ಸಲ ಈ ಕ್ಷೇತ್ರದಿಂದ ವಿನ್ ಆಗಿದ್ದರು. ಮೊದಲು 2 ಸಲ ಅನಂತಕುಮಾರ್ ಹೆಗಡೆ ಅವರಾಗಿದ್ದರು. ಒನ್ ಟರ್ಮ್ 2 ಸಲ ಆದಮೇಲೆ 96 ಮತ್ತು 98ಅಲ್ಲಿ ಇಲೆಕ್ಷನ್ ಆದ ನಂತರ ಒನ್ ಟರ್ಮು ಮಾರ್ಗರೆಟ್ ಆಳ್ವಾ ಏನಾಗಿದ್ರು. ಬಾಕಿ ಅದರ ನಂತರ ಕಂಟಿನ್ಯೂಸ್ ಆಗಿ 4 ಟರ್ಮ್ ಕೂಡ ಅನಂತಕುಮಾರ್ ಹೆಗಡೆಯವರು ವಿನ್ ಆಗ್ತಾ ಬರ್ತಾ ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಿ. ಈ ಸಲ ಅವರಿಗೆ ಟಿಕೆಟ್ ಕೊಡಲಿಲ್ಲ BJPಯಿಂದ. ಕಾರಣ ನೂರಾರು ಇರ್ಬೋದು, ನಮಗದು ಈ ಸಂಚಿಕೆಯಲ್ಲಿ ಅಪ್ರಸ್ತುತ. ಇವಾಗ ಅದೆಲ್ಲ ಮುಗಿದು ಟಿಕೆಟ್ ಕೊಟ್ಟಿದ್ದಾರೆ. ಅವರ ಪ್ರಾಬೆಬಿಲಿಟಿ, ಅವರ ಪ್ಲಸ್ ಮತ್ತು ಮೈನಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬರುವಂಥ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ MLA ಕಾನ್ಸ್ಟಿಟ್ಯೂಯೆನ್ಸಿ ಹೇಗಿದೆ ಅಂದರೆ ಖಾನಾಪುರ, ಕಿತ್ತೂರು, ಹಳಿಯಾಳ, ಕಾರವಾರ, ಕುಮಟಾ, ಭಟ್ಕಳ, ಸಿರ್ಸಿ ಮತ್ತು ಯಲ್ಲಾಪುರ. ಈ 8 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 5 ಕಾಂಗ್ರೆಸ್ MLA ಇದ್ದಾರೆ ಮತ್ತು 3 BJP MLAs ಇದ್ದಾರೆ. ಇಲ್ಲಿ ನೀವು ವೋಟರ್ಸ್ ಒಂದು ಜಾತಿವಾರು ಲೆಕ್ಕ ತಗೊಳ್ಳೋದಾದರೆ ಮತ್ತು ಮೇಲ್ ಫೀಮೇಲ್ ರೇಷಿಯೋ ನೋಡೋದಾದರೆ ಇಲ್ಲಿ ಟೋಟಲ್ 16.5 ಲಕ್ಷ ಮತದಾರರಿದ್ದಾರೆ, ವೋಟರ್ಸ್ ಇದ್ದಾರೆ. ಅರ್ಹ ಮತದಾರರು ಎನ್ಲಿಸ್ಟೆಡ್ ಅಂದರೆ ವೋಟರ್ ಲಿಸ್ಟಲ್ಲಿರುವಂಥ ಮತದಾರರಿದ್ದಾರೆ. ಅದರೊಳಗೆ 8,16,000 ಪುರುಷರು ಹಾಗೂ 8,07,000 ಸ್ತ್ರೀಯರಿದ್ದಾರೆ. ಜಾತಿವಾರಿಗೆ ಹೋಗೋದಾದರೆ ಇಲ್ಲಿ
ಒಂದು ಮೇಯ್ನ್ ಒ ಬಿ ಸಿ ಇವರು ಮೇಯ್ನ್ ಇದ್ದಾರೆ, ಆದರೆ ಒಂದು ಡಿಸಿಸಿವ್ ಅಂದರೆ ನಿರ್ಣಾಯಕ ಪಾತ್ರ ವಹಿಸು ಈ ಕ್ಷೇತ್ರದಲ್ಲಿ ನಾಮಧಾರಿಗಳಿದ್ದಾರೆ. ಅರೌಂಡ್ 2 ಲಕ್ಷ ಚಿಲ್ಲರೆ ನಾಮಧಾರಿ ಪಾಪ್ಯುಲೇಷನ್ ಇದೆ. ಬಾಕಿ ದೈವಜ್ಞ 40,000, ಆಮೇಲೆ SC ST ಒಂದು 22 ಲಕ್ಷ, ಒ ಬಿ ಸಿ 3 ಲಕ್ಷ ಇದ್ದಾರೆ, ಬ್ರಾಹ್ಮಣರು 1,75,000 ಇದ್ದಾರೆ ವೋಟರ್ಸು, ಮರಾಠ 2,20,000 ಮರಾಠ ವೋಟರ್ಸ್ ಇದ್ದಾರೆ, ಲಿಂಗಾಯತ್ಸು 1 ಲಕ್ಷ ಇದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಮರಾಠ ಕೂಡ ಒಂದು ಥರ ಡಿಸಿಸಿವ್ ಆಗಿರುತ್ತೆ, ಒಂದು ನಾಮಧಾರಿಸು ಮತ್ತು ಮರಾಠ ವೋಟರ್ಸು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಿಸಿಸಿವ್ ಆಗಿರುತ್ತೆ. ಈಗ ನಾವು ಅಭ್ಯರ್ಥಿಗಳ ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ನಮ್ಮ ಕಾಗೇರಿಯವ್ರದ್ದು ವಿಶ್ವೇಶ್ವರ ಹೆಗಡೆ ಕಾವೇರಿಯವ್ರದ್ದು ಪ್ಲಸ್ ಪಾಯಿಂಟ್ ನೋಡೋದಾದರೆ, ಒಂದು ಅವರು ಸಿಕ್ಕಾಪಟ್ಟೆ ಪಾಪ್ಯುಲರ್ ಇಡೀ ಸ್ಟೇಟಿಗೆ. ಯಾಕಂದರೆ ಜಸ್ಟ್ ಬಿಫೋರ್ ದಿಸ್ ಗೌರ್ಮೆಂಟ್ ಅವರು ಸ್ಪೀಕರ್ ಆಗಿದ್ದರು. ಕಾಗೇರಿಯವ್ರನ್ನು ಎಲ್ಲರೂ ಗೊತ್ತಿರುವಂಥ ಒಂದು ಸೌಮ್ಯ ಮತ್ತು ಸಜ್ಜನ ರಾಜಕಾರಣಿ ಅಂತ ಹೆಸರಾಗಿದ್ದಾರೆ. ತುಂಬ ನೋನ್ ಫೇಸ್ ಇದ್ದಾರೆ ಮತ್ತು ಕ್ಲೀನ್ ಹ್ಯಾಂಡ್, ಯಾವುದೇ ಥರದ ಒಂದು ಕರಪ್ಷನ್ ಅಥವಾ ಬ್ಯಾಡ್ ರಿಮಾರ್ಕ್ ಯಾವುದು ಇವ್ರ ಹತ್ರ ಕಂಡು ಬರ್ತಾ ಇಲ್ಲ. ಮತ್ತು ಕಾರ್ಯಕರ್ತರ ಬೆಂಬಲ ಇದೆ, ಹಿಂದುತ್ವ ಸಪೋರ್ಟ್ ಇದೆ, RSS ಸಪೋರ್ಟ್ ಇದೆ, ಮತ್ತು ನಾಮಧಾರಿ ಅವರ ಸಪೋರ್ಟ್ ಇದೆ, ಬ್ರಾಹ್ಮಣರ ಸಪೋರ್ಟ್ ಇದೆ ಇಲ್ಲಿವರೆಗೆ. ಮತ್ತೆ ಏನಾಗುತ್ತೋ ಗೊತ್ತಿಲ್ಲ. ಮತ್ತು ಇವರೆದುರು ಕಂಟೆಸ್ಟ್ ಮಾಡ್ತಾ ಇರೋ ಕಾಂಗ್ರೆಸ್ಸಿಂದ ಅಂಜಲಿ ನಿಂಬಾಳ್ಕರು ಅಷ್ಟೊಂದು ಪಾಪ್ಯುಲರ್ ಕ್ಷೇತ್ರದಲ್ಲಿ ಆಗಿಲ್ಲ. ಇದೆಲ್ಲ ಕಾಗೇರಿಯವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಮತ್ತು ಕಾಗೇರಿಯವ್ರ ಮೈನಸ್ ಪಾಯಿಂಟ್ ನೋಡೋದಾದರೆ, ಕ್ಷೇತ್ರದಲ್ಲಿ ಇರೋ BJP MLAs ಬರೀ 3, ಇವರು ಅಗೇನ್ಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ 5 ಕಾಂಗ್ರೆಸ್ MLAs ಇದ್ದಾರೆ. ದಟ್ ಈಸ್ ಇಸ್ ಮೈನಸ್ ಪಾಯಿಂಟ್. ಮತ್ತು ಇಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ಬಹುಕಾಲದ ಬೇಡಿಕೆ ಇದೆ ಜನರದ್ದು, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಿಸ್ಬೇಕು ಅಂತ. ಅದು ಇಲ್ಲಿವರೆಗೂ ಆಗಿಲ್ಲ. ಇವರು ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗಲೂ ಟ್ರೈ ಮಾಡಿದರೂ ಆಗಿರಲಿಲ್ಲ. ಅದು ಅವರಿಗೊಂದು ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು. ಮತ್ತು ಕ್ಷೇತ್ರದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು ಅಂತ ಜನರ ಬಹುಕಾಲದ ಬೇಡಿಕೆ ಇದೆ. ಅದು ಕೂಡ ಕಾಗೇರಿಯವರು ಮಾಡಲಿಲ್ಲ. ಅದು ಕೂಡ ಅವರಿಗೊಂದು ಮೈನಸ್ ಪಾಯಿಂಟ್ ಆಗಿ ಕೆಲಸ ಮಾಡ್ಬೋದು. ಮತ್ತು ಈಗ ಟಿಕೆಟ್ ಸಿಗದೇ ಇರುವಂತಹ ಅನಂತಕುಮಾರ್ ಹೆಗಡೆ ಹೋಲ್ ಹಾರ್ಟೆಡ್ ಆಗಿ BJPಗೆ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಕೆಲಸ ಮಾಡ್ತಾ ಇಲ್ಲ ಅಂತ ನಮಗೆ ತಿಳಿದು ಬಂದಿದೆ. ಇದು ಕೂಡ ಅವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು. ಇನ್ನು ಅಂಜಲಿ ನಿಂಬಾಳ್ಕರ್ ಅವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ನಾವು ಸ್ಟಡಿ ಮಾಡೋದಾದರೆ, ಅವರ ಪ್ಲಸ್ ಪಾಯಿಂಟು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಪಂಚ ಗ್ಯಾರಂಟಿಗಳು. ಅವರು ಸಾಧಾರಣ ರೂರಲ್ ಪ್ಲೇಸ್ವರೆಗೆ ಫ್ರೀ ಬೀಸ್ ಅಂದರೆ ಬಸ್ನಲ್ಲಿ ಫ್ರೀ, ಅಕ್ಕಿ ಫ್ರೀ, ಆಮೇಲೆ ಮನೆಗೆ 2,000 ಹೆಂಗಸರಿಗೆ ಫ್ರೀ. ಇದರ ಎಫೆಕ್ಟ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸುತ್ತೆ. ಮತ್ತು ಕಾಂಟ್ರವರ್ಸಿ ಏನು ಇದ್ದಂಗಿಲ್ಲ, ನಾನ್ ಕಾಂಟ್ರವರ್ಸಿಯಲ್ಲು. ಆಮೇಲೆ ಅವರೇ ಡಾಕ್ಟ್ರು. ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೇ ಕ್ಷೇತ್ರಕ್ಕೆ ನಾನು ತರಿಸಿಕೊಡ್ತೇನೆ ಅನ್ನೋ ಪ್ರಾಮಿಸು ಜನರನ್ನು ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಅಂಜಲಿ ನಿಂಬಾಳ್ಕರ್ ಅವರು ಮೈನಸ್ ಅಂದರೆ ಅದೇ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿನೂ ಮೈನಸ್ ಆಗ್ಬೋದು. ಯಾಕಂದರೆ ಆ ಗ್ಯಾರಂಟಿಗಳು ಪ್ರಾಪರಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂದರೆ ಅದು ಅವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಬರುತ್ತೆ. ಮತ್ತು ಇವರು ಔಟ್ಸೈಡರ್, ಉತ್ತರ ಕನ್ನಡ ಜಿಲ್ಲೆಯವರಲ್ಲ, ಇವರು ಬೆಳಗಾವಿ ಜಿಲ್ಲೆಯವರು. ಆದ್ದರಿಂದ ಇವ್ರನ್ನ ಔಟ್ಸೈಡರ್ ಅಂತ ಕನ್ಸಿಡರ್ ಮಾಡಿದರೂ ಮಾಡ್ಬೋದು. MLAಯಲ್ಲಿ ಮೊನ್ನೆ MLAಯಲ್ಲಿ ಸೋತವರು, 2023 MLAಯಲ್ಲಿ ಸೋತವರು. ಇದೆಲ್ಲ ಇವರು ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸಬಹುದು. ಇಷ್ಟೆಲ್ಲ ವಿಶ್ಲೇಷಿಸಿದ ನಂತರ ನಾವು ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಅಂಜಲಿ ನಿಂಬಾಳ್ಕರ್ಗೆ ವಿನ್ನಿಂಗ್ ಪ್ರಾಬಬಿಲಿಟಿ ಕೊಡೋದಾದರೆ, ವಿನ್ನಿಂಗ್ ಪ್ರಾಬಬಿಲಿಟಿ ಫಾರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈಸ್ 55% ಮತ್ತು ವಿನ್ನಿಂಗ್ ಪ್ರಾಬಬಿಲಿಟಿ ಫಾರ್ ನಿಂಬಾಳ್ಕರ್ ಈಸ್ 45%. ಅಂದರೆ ನಮ್ಮ ಪ್ರಕಾರ ಇಲ್ಲಿ ಕಾಗೇರಿಯವರು ವಿನ್ ಆದರೂ ಆಗ್ಬೋದು. ಆದರೆ 55% ಇವ್ರ ಪ್ರಾಬಬಿಲಿಟಿ ಇವ್ರ ಕಡೆ ಇದೆ ಸ್ವಿಂಗು, 45% ನಿಂಬಾಳ್ಕರ್ ಕಡೆ ಸ್ವಿಂಗ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಉತ್ತರ ಕನ್ನಡದ ಒಂದು ವಿಶ್ಲೇಷಣೆ ಆಗಿತ್ತು. ವಿನ್ನಿಂಗ್ ಪ್ರಾಬಬಿಲಿಟಿ ಕೂಡ ಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮ ಚಾನಲ್ಲು ನೋಡಿ, ಲೈಕ್ ಮಾಡಿ,
ಶೇರ್ ಮಾಡಿ. ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಮಸ್ಕಾರ.